ನೀವೇನ್ರಿ ಆನಂದು? ಹೌದು ಸರ್. ಕೂತ್ಕೊಳ್ಳಿ ರೇ, ಕೂತ್ಕೊಳ್ರಿ. ಸರ್ 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 ನಮ್ಮೂರಲ್ಲಿ ಈ ತರ ಕೊಲೆ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ ಸರ್? ಹೇಳಿ ಸರ್. ಕೊಲೆಗಾರನ ಬಗ್ಗೆ ಕ್ಲೂ ಅಂತೂ ಸಿಕ್ಕಿದೆ ರೀ, ಆದ್ರೆ ಆ ವಿಷಯ ಈಗಲೇನು ಹೇಳಲ್ಲ. ಈ ಕೊಲೆ ಆಗಿದ್ದು ನಿಮ್ಮ ಅದೃಷ್ಟನೇ ಅದೃಷ್ಟ ಸರ್. ಏನು ಕೊಲೆ ಆಗಿದ್ದು ನನ್ನ ಅದೃಷ್ಟನ? ಹೌದು ಸರ್, ಒಂದಲ್ಲ 2 ಕೊಲೆ ಆಗಿದೆ. ಕರೆಕ್ಟ್ ಸರ್? ಇದು ರಾಜ್ಯದ ತುಂಬಾ ಸುದ್ದಿ ಆಗುತ್ತೆ. ಆ ಕೊಲೆಗಾರನ ನೀವು ಹಿಡಿದ್ಬಿಟ್ರೆ ನಿಮ್ಗೆ ಪ್ರಮೋಷನ್ ಗ್ಯಾರಂಟಿ. ಕರೆಕ್ಟ್ ಸರ್? ಪ್ರಮೋಷನ್ ಸರ್? ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ನಮ್ ಪತ್ರಿಕೆಯಿಂದ ಸ್ಪೆಷಲ್ ರಿಪೋರ್ಟರ್ನೇ ನೇಮಿಸ್ತೀನಿ ಸರ್. ನೀವೇನ್ರಿ ಇನ್ವೆಸ್ಟಿಗೇಷನ್ ಮಾಡೋದು? ನಾವ್ಯಾಕಿರೋದು? ನೋಡಿ, ಆ ಕೊಲೆಗಾರನ್ನ ನಾನೇ ಹಿಡಿತೀನಿ. ಮಿಸ್ ಆನಂದ್, ಬನ್ರಿ ಇಲ್ಲಿ. ಏನ್ರಿ ಆನಂದ್, ಇಂಥ ಕೆಲಸ ಏನ್ರಿ ಮಾಡೋದು? ನಾನು ಸರ್, ನಾನೇನ್ ಮಾಡಿದೆ ಸರ್? ಏನ್ರಿ ರೂಮ್ ಬಾಡಿಗೆ ಕಟ್ಟಿ ಎಷ್ಟು ತಿಂಗಳಾಯ್ತ್ರಿ? ಅದಾ ಸರ್? ಆ ಮನೆ ಹೆಂಗ್ಸು ಬಂದ್ ಕೂಗಾಡಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ. ಆದಷ್ಟು ಬೇಗ ಬಾಡಿಗೆ ಕಟ್ಬಿಡಿ. ಆಯ್ತು ಸರ್. ರೇ ಮಿಸ್ಟರ್, ನೀವು ಆಗ್ಲೇ ನಮ್ ಪತ್ರಿಕೆ ಸೇರಿದ್ರೆ ಕರೆಕ್ಟ್ ಆಗಿ ಬಾಡಿಗೆ ಕೊಡ್ಬೋದಾಗಿತ್ತಾ? ಯಾಕ್ರಿ ಹಿಂಗ್ ನೋಡ್ತೀರಾ? ಈ ಕೊಲೆ ಕೇಸ್ ನ ನೀವೇ ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿತ್ತಾ? ನೋಡಿ, ನಿಮ್ಗೆ 15 ದಿನ ಟೈಮ್ ಕೊಟ್ಟಿದ್ದೇನೆ. ಇನ್ನೊಂದ್ಸಲ ಇಂಥ ಕಂಪ್ಲೇಂಟ್ಸ್ಗೆಲ್ಲ ಅವಕಾಶ ಕೊಡಬೇಡಿ. ನೀವು ಹೋಗ್ಬೋದು. ಆಗ್ಲಿ ಸರ್. ಸರ್, ಆ ಕೊಲೆಗಾರನ್ನ ಹಿಡಿಯಕ್ಕೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ನಾನ್ ಮನಸ್ಸು ಮಾಡಿದ್ರೆ ಈಗ್ಲೇ ಹಿಡಿತೀನಿ ರೀ. ರೇ ಆನಂದ್, ಬಂದ್ರಿ ಇಲ್ಲಿ. ಏನ್ರಿ ಯಾಕೆ ಸುಸ್ತಾಗಿದ್ದೀರಲ್ಲ? ಇನ್ವಿಟೇಷನ್ ನಿಮ್ದೇ ಅಲ್ವಾ? ಹೌದು ಸರ್, ಥ್ಯಾಂಕ್ ಯು. ಸರ್, ಏ ವೆಂಕಟೇಶಯ್ಯ, ನೀವು ಹೋಗ್ಬೋದು.